ಎಲ್ಲವೂ ಸುಸೂತ್ರವಾಗಿ ನೆರವೇರಿತು. ಕರ್ನಾಟಕದ ನಾಯಕತ್ವ ಬದಲಾವಣೆ ಈ ಪ್ರಕ್ರಿಯೆ ರಾಜಕೀಯ ಇತಿಹಾಸಕ್ಕೊಂದು ಪಾಠ ಉಳ್ಕೋಬೇಕು. ಈ ಪ್ರಕ್ರಿಯೆಯಲ್ಲಿ ಭಾಗಿಯಾದ ಎಲ್ಲರೂ ತೋರಿಸಿದ ಮ್ಯಾಚುರಿಟಿ, ಪ್ರಬುದ್ಧತೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಒಂದು ಪಾಠನೇ. ಕರೆದು ಹೇಳಿದ ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ತಕ್ಷಣವೇ ಒಪ್ಕೊಂಡ್ರು. 48 ಗಂಟೆ ಸಮಯ ಕೊಡಿ ಅಂದರು. 2 ಗಂಟೆಯಲ್ಲಿ ತಮ್ಮ ತೀರ್ಮಾನವನ್ನು ಆಪ್ತರಿಗೆ ಹೇಳಿಬಿಟ್ರು. ಅವ್ರು ನಾ ಕೊಟ್ಬಿಡ್ತೀನಿ ರೆಸಿಗ್ನೇಷನ್ನು ಅಂತ. 10 ಕರೆದು ಮಾಡಲಿಲ್ಲ. ಕಾವಿದಾರಿಗಳು ಪರೇಡ್ ಮಾಡಲಿಲ್ಲ ಮುಖ್ಯಮಂತ್ರಿಗಳ ಮನೆಗೆ. ಅವರ ಬೆಂಬಲಿಗರ ಬೀದಿಲಿ ಎದೆ ಬಡ್ಕೊಂಡಳುವಂಥ ಸನ್ನಿವೇಶ ಸೃಷ್ಟಿಯಾಗಲಿಲ್ಲ. ಅವೆಲ್ಲವೂ ಬೇಕು ಅಂತ ಸೃಷ್ಟಿ ಮಾಡುವ ಸನ್ನಿವೇಶಗಳವೆಲ್ಲ. ಅಂಥದ್ದು ಯಾವುದಕ್ಕೂ ಸಿದ್ದರಾಮಯ್ಯನವರು ಆಸ್ಪದ ಕೊಡಲಿಲ್ಲ. ಹೈಕಮಾಂಡು ಅಷ್ಟೇ ಚಂದ ನಡೆಸ್ಕೊಳ್ತಲ್ರಿ. 2.5 ವರ್ಷಕ್ಕೆ ಒಪ್ಪಂದ ಆಗಿತ್ತು. 6 ತಿಂಗಳ ಗ್ರೇಸ್ ಪೀರಿಯಡು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಮಧ್ಯದ ನಾಯಕತ್ವ ಸ್ಪರ್ಧೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಅನುಭವದ ಆಧಾರದ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಬಂತು. ಒಂದು ಸಲ ಡಿ ಕೆ ಶಿವಕುಮಾರ್ ಪರವಾಗಿದೆ ಅನ್ನಿಸ್ತಿತ್ತು, ಇನ್ನೊಂದು ಕಡೆ ಹೈಕಮಾಂಡು ಸಿದ್ದರಾಮಯ್ಯನವ್ರ ಪರವಾಗಿದೆ ಅಂತ ಅನಿಸೋದು. ಕರ್ನಾಟಕದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳಲ್ಲಿ ಸಿದ್ದರಾಮಯ್ಯನವರ ಆಪ್ತರನ್ನು ಬಲಿಯಾಗ್ತು ಹೈಕಮಾಂಡ್. ರಾಜಣ್ಣವರು ರಾಜೀನಾಮೆ ತಗೊಂಡ್ರು. ಗೋವಿಂದರಾಜು, MLC ಗೋವಿಂದರಾಜು ಅವರ ಸ್ಥಾನ ಹೋಯಿತು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನ. IPL ನಾಳೆ ಫೈನಲ್. ಕಳೆದ ಸಲದ ಫೈನಲನ್ನು RCB ಗೆದ್ದಿದ್ದ ಸಂಭ್ರಮಾಚರಣೆಯಲ್ಲಿ ನಡೆದ ಕಾಲು ತುಳಿತಕ್ಕೆ ದಾವಣಗೆರೆ ದಕ್ಷಿಣದಲ್ಲಿ ಉಲ್ಟಾ ಹೊಡೆದಿದ್ದಕ್ಕೆ ಸಿದ್ದರಾಮಯ್ಯನವರ 2 ಆಪ್ತರು ಸ್ಥಾನಮಾನ ಕಳ್ಕೊಂಡ್ರು. ಇನ್ನೊಂದು ಕಡೆ ನನ್ನನ್ನು ಮುಖ್ಯಮಂತ್ರಿ ಯಾವಾಗ ಮಾಡ್ತೀರಿ ಅಂತ ಕೇಳೋದಕ್ಕೆ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋದರೆ ಒಬ್ಬರು ಅಪಾಯಿಂಟ್ಮೆಂಟೇ ಕೊಡ್ತಿರಲಿಲ್ಲ ಇವ್ರಿಗೆ. ಇವರು ಹೋಗೋದು ಬರೋದು ಆಯಿತು. ನೋಡಿ, 2 ಬಣಗಳ ಮಧ್ಯೆ, 2 ನಾಯಕರ ಮಧ್ಯೆ ಹೈಕಮಾಂಡ್ ಬ್ಯಾಲೆನ್ಸ್ ಮಾಡಿದ ರೀತಿ. ಒನ್ ಫೈನ್ ಡೇ ಕರೆದು ಹೇಳೋದು, ಯು ಹ್ಯಾವ್ ಟು ಸ್ಟೆಪ್ ಡೌನ್ ಅಂತ ಸಿದ್ದರಾಮಯ್ಯನವರು ಶಿರಸಾವಹಿಸಿ ಪಾಲಿಸಿದರು. ಮಾಡಬೇಕು ಅಂದಿದ್ರೆ ಬೇರೆ ಬೇರೆ ಹಂಗಾಮಗಳನ್ನು ಮಾಡೋದೇನು ದೊಡ್ಡ ವಿಷಯನೇ ಆಗಿರಲಿಲ್ಲ. ಸಿದ್ದರಾಮಯ್ಯನವರ ಸ್ಟೇಚರ್ಗೆ, ಅವರ ಅನುಭವಕ್ಕೆ, ಅವರ ವಯಸ್ಸಿಗೆ ಯಾರ್ಯಾರೋ ಏನೇನೋ ಮಾಡಿಬಿಡ್ತಾರೆ. ಏನೂ ಮಾಡಲಿಲ್ಲ. ಹೋದರು, ರಾಜೀನಾಮೆ ಕೊಟ್ಟರು, ಘೋಷಣೆ ಮಾಡಿಬಿಟ್ರು. ಇವತ್ತು CLP ಶಾಸಕಾಂಗ ಪಕ್ಷದ ಸಭೆ ಪ್ರಕ್ರಿಯೆಯಲ್ಲ, ಸಂವಿಧಾನಾತ್ಮಕ ಪ್ರಕ್ರಿಯೆಗಳು. ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಾಗ ಮತ್ತೆ ಎಲ್ಲ ಶಾಸಕರು ಒಂದು ಕಡೆ ಕರಿಬೇಕು. ಆ ಶಾಸಕರು, ಅದನ್ನೇ ಶಾಸಕಾಂಗ ಪಕ್ಷ ಅಂತ ಕರೆಯೋದು, ಆ ಸಭೆಯಲ್ಲಿ ತಮ್ಮ ಲೀಡರ್ನ ಆಯ್ಕೆ ಮಾಡಬೇಕು. ಪ್ರಕ್ರಿಯೆ ಅದು. ಅವು ನಾಮ ಮಾತ್ರ, ಮುಂಚೆಯೇ ತೀರ್ಮಾನ ಆಗಿಬಿಟ್ಟಿರ್ತವೆ. ನಿಯಮ ಇರೋದು ಮತಗ ಹಾಕಬೇಕು, ಓಟ್ ಹಾಕಬೇಕು, ಯಾರು ನಾಯಕರು ಅನ್ನೋ ತೀರ್ಮಾನ ಆಗಬೇಕು ಅಂತ. ಇವತ್ತು ವಿಧಾನಸೌಧದಲ್ಲಿ ನಡೀತು ಸಂಜೆ 4 ಗಂಟೆಗೆ. 3 ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ಇವತ್ತು ಒಳಗೆ ಏನಾಯಿತು ಅನ್ನೋದ್ರ ಬಗ್ಗೆ 2 ವರ್ಷನ್ ಇದೆ. 2 ವರ್ಷನ್ ಹೇಳ್ಬಿಡ್ತೀನಿ ನಿಮಗೆ. ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಯಿತು. ಸಿದ್ದರಾಮಯ್ಯನವರು ಹೇಳಿದ್ರು, ನಾನು ರಾಜೀನಾಮೆ ಕೊಟ್ಟಿದ್ದೀನಪ್ಪ, ಹೊಸ ಶಾಸಕಾಂಗ ಪಕ್ಷದ ನಾಯಕರಾಗಿ ಹೈಕಮಾಂಡ್ ಯಾರನ್ನು ಬಯಸುತ್ತೋ ಅವ್ರು ಆಗಲಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಸ್ವಲ್ಪ ಹೊತ್ತು ಇದರ ವೀಕ್ಷಕರಾಗಿ KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ ದೆಹಲಿಯಿಂದ. ಅವರು ಸಿದ್ದರಾಮಯ್ಯನವರು ಹೊರಗಡೆ ಹೋದರು. ಜಯರಾಮ್ ರಮೇಶ್ ಅವರು ಬಂದಿದ್ದಾರೆ, ಹೊರಗಡೆ ಹೋದರು. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬಂದು ಹೈಕಮಾಂಡ್ನ ನಿರ್ಣಯ, ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಬೇಕು ಅಂತ ಇನ್ನೊಂದು ನಿರ್ಣಯವನ್ನು ಮಂಡಿಸಿದರು. ಎಲ್ಲರೂ ಕೈ ಎತ್ತಿ ಅದನ್ನು ಬೆಂಬಲಿಸಿದ್ರು, ಚಪ್ಪಾಳೆ ತಟ್ಟಿ ಬೆಂಬಲಿಸಿದರು. 3ನೇ ನಿರ್ಣಯ, ಇಷ್ಟು ವರ್ಷಗಳ ಸೇವೆಗೆ ಸಿದ್ದರಾಮಯ್ಯನವರನ್ನು ಅಭಿನಂದಿಸುವ ನಿರ್ಣಯ. 3 ನಿರ್ಣಯಗಳು ಪಾಸಾದವು. ಇದು 1 ವರ್ಷ. ಈ ವರ್ಷನ್ ಹೇಳಿದಾಗ ಹೆಂಗಾಗ್ಬಿಡ್ತು ಅಂದರೆ, ಡಿ ಕೆ ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರಾಗಬೇಕು ಅಂತ ನಿರ್ಣಯ ಮಂಡಿಸುವ ಮನಸ್ಸು ಸಿದ್ದರಾಮಯ್ಯನವ್ರಿಗೆ ಇಲ್ಲ ಅಂತ ವರ್ಷನ್ ಬಂತಿತ್ತು. ಅದಕ್ಕೆ ಇನ್ನೊಂದು ಮಾತೇನು ಹೇಳ್ತಾರೆ, ನಾನು ಇಷ್ಟು ತನಕ ರಿಪೋರ್ಟರ್ ಜೊತೆ ಕೂತ್ಕೊಂಡಿದ್ದೆ ಒಳಗೆ ಏನೇನಾಯಿತು ಅಂತ ಕೇಳೋದಕ್ಕೆ. ಶಾಸಕಾಂಗ ಪಕ್ಷದ ಸಭೆ ಶುರುವಾಗೋ ಟೈಮಿಗೆ ಕರೆಕ್ಟಾಗಿ ರಾಹುಲ್ ಗಾಂಧಿಯವ್ರ ಫೋನ್ ಬಂತಂತೆ KC ವೇಣುಗೋಪಾಲ್ರ ಮೊಬೈಲ್ಗೆ.
ಆ ರಾಹುಲ್ ಗಾಂಧಿಯವರ ಜೊತೆ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಸರಿ ಇರೋದಿಲ್ಲ ಅಂತ ಎದ್ದು ಎಲ್ಲ ನಾಯಕರು ಪಕ್ಕದ ರೂಮಿಗೆ ಹೋಗಿ ಮಾತಾಡ್ಕೊಂಡು ಬಂದರು ಅಷ್ಟೇ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಪ್ರಪೋಸ್ ಮಾಡಬೇಕು ಮಾಡಬಾರ್ದು ಅನ್ನೋದು ಕಾರಣಕ್ಕಲ್ಲ ಅದು ಪಕ್ಕದ ರೂಮಿಗೆ ಹೋಗಿದ್ದು ಅಂತ. ವಾಟ್ ಎವರ್ ಇಟ್ ಈಸ್, ಇನ್ನೊಂದು ಹೆಸರಂತೂ ಯಾವುದೂ ಇರಲಿಲ್ಲ, ಬರುವ ಪ್ರಶ್ನೆಯೇ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅವರ ಹೆಸರಿಗೆ ಎಲ್ಲ ಶಾಸಕರು ಒಕ್ಕೊರಲಿನಿಂದ ಬೆಂಬಲಿಸಿದರು. ಅದಾದ ಮೇಲೆ ಸಿದ್ದರಾಮಯ್ಯನವರನ್ನು ಅಭಿನಂದಿಸಿ ಒಂದು ನಿರ್ಣಯವನ್ನು ಪಾಸ್ ಮಾಡಲಾಯಿತು. ಒಂದು ಪುಟದ ನಿರ್ಣಯ ಇದೆ ಅದು. ಅದ್ಭುತವಾದ ಸೇವೆ ಸಲ್ಲಿಸಿದ್ದೀರಿ ಕರ್ನಾಟಕಕ್ಕೆ, ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು, ಹೀಗೆ ಮುಂದುವರಿಯಲಿ ಅನ್ನೋ ಥರದ ನಿರ್ಣಯ ಅದಾಗಿತ್ತು. ಆಮೇಲೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ರು, ತುಂಬ ಭಾವುಕರಾಗಿ ಮಾತಾಡಿದ್ರು ಅವರು. ಇಡೀ ಇಶ್ಯೂನ ಸಿದ್ದರಾಮಯ್ಯನವರು ಹ್ಯಾಂಡಲ್ ಮಾಡಿದ ಮ್ಯಾಚುರಿಟಿಯನ್ನು ಹೊಗಳಿದರು. ಜೊತೆಗೆ ಮತ್ತೊಮ್ಮೆ ಮನವಿ ಮಾಡಿಕೊಂಡ್ರು, ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಸೇವೆಯ ಅವಶ್ಯಕತೆ ಪಕ್ಷಕ್ಕಿದೆ, ರಾಜ್ಯಸಭೆಗೆ ಬರಬೇಕು ನೀವು ಅಂತ ಮತ್ತೊಮ್ಮೆ ಕೆ ಸಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡಿಕೊಂಡ್ರು. ಆನಂತರ ಸಿದ್ದರಾಮಯ್ಯನವರು ಮಾತಾಡಿದ್ರು, ಡಿಟೇಲಾಗಿ ಮಾತಾಡಿದ್ರು. ಹೆಚ್ಚು ಕಡಿಮೆ ಆ ರಾಜೀನಾಮೆಯ ನಂತರ ಕೃಷ್ಣಾದಲ್ಲಿ ಏನು ಪ್ರೆಸ್ ಮೀಟ್ನಲ್ಲಿ ಮಾತಾಡಿದ್ರಲ್ಲ ಅದೇ ಮಾತುಗಳಿದ್ದು. ಇಷ್ಟು ವರ್ಷದ ಆಡಳಿತದ ಅನುಭವ, ಬಜೆಟ್ ಮಂಡನೆ, ಹೆಂಗೆ ಆರ್ಥಿಕ ಶಿಸ್ತನ್ನು ಕಾಪಾಡಿದ್ದು, ಹೆಂಗೆ ಕೇಂದ್ರ ಸರ್ಕಾರದ ಅಸಹಕಾರದಿಂದಾಗಿ ಸಮಸ್ಯೆಗಳಾದವು, ಅದೆಲ್ಲವನ್ನು ಸಿದ್ದರಾಮಯ್ಯನವರು ಮಾತಾಡಿದ್ರು. ಅದಾದ ಮೇಲೆ ನಾಯಕರುಗಳ ಹೊರಗಡೆ ಬಂದು ಶಾಸಕಾಂಗ ಪಕ್ಷದ ಒಳಗೆ ಆದ ನಿರ್ಣಯವನ್ನು ಮಾಧ್ಯಮದ ಮೂಲಕ ಜನರಿಗೆ ಘೋಷಿಸಿದ್ದು ಕೆ ಸಿ ವೇಣುಗೋಪಾಲ್ ಅವರು ಮಾತಾಡಿದ್ರು. ಕೇಳಿಸ್ಕೊಳ್ಳಿ. Siddaramaiah ji had resigned the Chief Ministership of Karnataka and the Governor of Karnataka accepted his resignation. Legislative Party of Karnataka Congress, the meeting initially unanimously authorized Congress High Command to propose a leader for Karnataka Legislative Party. After that, we had discussed the matter with the Congress High Command. Congress High Command suggested the name of D.K. Shivakumar, Deputy Chief Minister, as the leader of Congress Legislative Party. Siddaramaiah ji proposed the name of D.K. Shivakumar and Dr. Parameshwara seconded it. CLP again unanimously accepted the name moved by Siddaramaiah ji and seconded by Dr. Parameshwar. I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress. As a Chief Minister, he is going to take oath as a Chief Minister along with his team. On third evening. I am very glad to say that everybody thought that this transition is going to be a trouble for Congress Party. Everybody anticipated that. Some of them, you people are also thought that big shake is going to happen in the Congress Party. Ours is a family. Ours is a family, great family. Everybody was behind Siddaramaiah ji. What Siddaramaiah ji is going to do? But with one word he replied. In his heart, only Congress is there. The decision of the Congress High Command, decision of the party is the decision of Siddaramaiah ji also. He proved it in a bigger way. This is the clear-cut Congress family's attitude. Smooth transition of power has to happen in Karnataka. Therefore, now onwards, under the leadership of D.K. Shivakumar, Congress is going to come back again with support of Siddaramaiah ji. You take it from us, 2028, Congress is going to come back again in Karnataka. With support of all leaders. ಜನರ ಅಪೇಕ್ಷೆ ಇದೆ. ಓಕೆ, ನೋಡಿ, ನಾನು ಈಗಾಗಲೇ ಈ ವಿಷಯದ ಬಗ್ಗೆ ಸಾಕಷ್ಟು ಸಲ ಹೇಳಿದ್ದೇನೆ, ಮತ್ತೆ ಪುನಃ ಹೇಳೋ ಅವಶ್ಯಕತೆ ಇಲ್ಲ. ಜನರ ಅಪೇಕ್ಷೆ ಇದೆ. ಚರ್ಚೆ ಏನಿಲ್ಲ ಸರ್, ಎಲ್ಲ ಒಮ್ಮತದಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಒಮ್ಮತದಿಂದ ಆಯ್ಕೆಯನ್ನ ಡಿ ಕೆ ಶಿವಕುಮಾರ್ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿದ್ದಾರೆ. ಬರೀ ಇವತ್ತು ಇದೀಗ ಸಭೆಯನ್ನ ಮುಗಿಸಿ ಬಾಲಕೃಷ್ಣ ಅವರು ಹೊರ ಬರ್ತಿರೋಂಥದ್ದು ಅವರನ್ನ ಸರ್ ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾದರು. ಯಾವ ರೀತಿ ಖುಷಿ ಇದೆ? ಬಹಳ ಸಂತೋಷ ಇದೆ. ನಮ್ಮ ಜಿಲ್ಲೆನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ಕೆಂಗಲ್ ಹನುಮಂತಯ್ಯನವರ ನಂತರ ಇದು ಎರಡನೇ ಅವಕಾಶ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಬಹಳ ಸಂತೋಷದಿಂದಿದ್ದೀವಿ. ಬಹುಶಃ ಇವತ್ತು ಒಂದು ಒಳ್ಳೆಯ ವಾತಾವರಣ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಜೋಡಿ ಇದೇ ರೀತಿ 2028 ಚುನಾವಣೆಯಲ್ಲಿ ಮತ್ತೆ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಆನ್ಲೈನ್ ಎಷ್ಟು ಖುಷಿ ಆಗ್ತದೆ ಸರ್, ಎಷ್ಟು ಖುಷಿ ಆಗ್ತಾ ಇದೆ.
ಸರ್ ಅಲ್ಲ ಸಿಎಂ ಆಯ್ಕೆ ಆದ್ರೂ ಡಿಕೆ ಅವರು ಸಿಎಂ ಮಾಡಬೇಕು ಅಂತ ಸಾಕಷ್ಟು ಬಾರಿ ಕೊಡ್ತಿದ್ರಿ. ಪ್ರಮಾಣ ವಚನ ಆಗೋವರೆಗೂ ಮಾತಾಡಲ್ಲ ಅಂತ ಪ್ರಮಾಣ ವಚನ ಬಹಿರಂಗವಾಗಿ ಹೇಳಿಕೆ ಕೊಡ್ತಾನೆ ಬರ್ತಿದ್ದೆ. ತರ ಭಾವುಕರಾಗಿರೋ ಸರ್ ನೀವು ಇವತ್ತು ಅದು ಸಕ್ಸಸ್ಫುಲ್ ಆಗಿದೆ. ಹೇಳಿ ಸರ್. ಎಷ್ಟು ಖುಷಿ ಆಗ್ತಿದೆ ಸರ್ ಇವತ್ತಾರು ಮೌನ ಮುರಿರಿ ಸರ್ ಭಾವುಕರಾಗಿದೆ ಸರ್ ಇಷ್ಟು ಭಾವುಕರಾಗಿದೆ ಸರ್ ಇಷ್ಟು ಭಾವುಕರಾಗ್ತಾ ಇದೆ. ಒಟ್ಟಿಗೆ ಎಲ್ಲ 28ಕ್ಕೆ 29ಕ್ಕೆಲ್ಲ ಕೆಲಸ ಮಾಡೋಣ ಅಂತೇಳಿ ಖುಷಿಯಾಗಿ ಹೊಸ CLP ಲೀಡರ್ನ ಆಯ್ಕೆ ಮಾಡಿ 3ನೇ ತಾರೀಕು ಇದಕ್ಕೆ ಬತ್ತಾದೀನಿ ಕಣ. DK ಸುರೇಶರಿಗಿಂತಲೂ ಹೆಚ್ಚು ಭಾವುಕರಾದರು ನೋಡಿ ಇಕ್ಬಾಲ್ ಹುಸೇನ್, ರಾಮನಗರದ ಶಾಸಕರು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಆಗಲೇಬೇಕು ಅಂತ ಉಳಿದೆಲ್ಲರಿಗಿಂತಲೂ ಜೋರಾಗಿ ವಾದ ಮಾಡ್ತಾ ಬಂದವರು ಇವರು. ಅನೇಕ ಸಂದರ್ಭದಲ್ಲಿ ನಾವೇ ತಮಾಷೆ ಮಾಡ್ತಿದ್ವಿ, ಎಷ್ಟು ಡೇಟ್ ಕೊಡ್ತೀರಿ, ಎಷ್ಟು ಡೇಟ್ ಕೊಡ್ತೀವಿ, ಒಂದರ ನಂತರ ಒಂದು ಡೇಟ್ ಕೊಡ್ತಾ ಬಂದರು. ಈ ಡೇಟ್ ಒಳಗೆ ಆಗ್ತಾರೆ, ಈ ಡೇಟ್ ಒಳಗೆ ಆಗ್ತಾರೆ, ಈ ಡೇಟ್ ಒಳಗೆ ಆಗ್ತಾರೆ, ಈ ಡೇಟ್ ಒಳಗೆ ಆಗ್ತಾರೆ ಅಂತ. ಇವತ್ತು ಆನಂದ ಭಾಷ್ಪ ಅವರ ಕಣ್ಣಲ್ಲಿ, ಏನೂ ಮಾತಾಡಲಿಲ್ಲ ಅವರು. ಸಿದ್ದರಾಮಯ್ಯನವರು ಕೆಳಗಿಳಿದಿದ್ದಕ್ಕೆ ಕೆಲವರಿಗೆ ಕಣ್ಣೀರು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರೋದಕ್ಕೆ ಕೆಲವರ ಕಣ್ಣಲ್ಲಿ ನೀರು. ರಾಜಕಾರಣ ಅಂದರೆ ಹೀಗೆ. ಇದಾಯಿತು. CLP ಆದ ನಂತರ ಇದು ಒಬ್ಬೊಬ್ಬರೇ ನಾಯಕರು ಹೊರಗೆ ಬಂದರು. KC ವೇಣುಗೋಪಾಲ್ ಅವರು ಒಂದು ಕಡೆ DK ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯನವರನ್ನು ನಿಲ್ಲಿಸಿಕೊಂಡು ಮಾಧ್ಯಮಕ್ಕೆ ಹೇಳಿದ್ರು. ಅದಾದ ಮೇಲೆ DK ಶಿವಕುಮಾರ್ ಅವರು ಹೊರಗೆ ಬಂದರು ವಿಧಾನಸೌಧದಿಂದ. ಆ್ಯಕ್ಚುಲಿ ಇನ್ನೊಂದು ಹೇಳೋದು ಮರ್ತೇನೆ, ವಿಧಾನಸೌಧಕ್ಕೆ ಹೋಗುವಾಗ ನಮಸ್ಕಾರ ಮಾಡ್ಕೊಂಡು ಹೋದರು, ಹಣೆ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಹೋದರು. CLP ನಾಯಕನಾಗೋದಕ್ಕೆ ಹೊರಟಿದ್ದಾರೆ ನೋಡಿ. ಇದೆ ಇವತ್ತು ಈ ವಿಧಾನಸೌಧಕ್ಕೆ ಕೈ ಮುಗಿದು ಹೋದರು. ವಿಧಾನಸೌಧಕ್ಕೆ DK ಶಿವಕುಮಾರ್ ಅವರು ಬಂದಿದ್ದು. ಎಷ್ಟು ಸಲ ಬಂದಿದ್ದಾರೋ, ಎಷ್ಟು ಸಲ ಹೋಗಿದ್ದಾರೋ ಇಲ್ಲಿ ತನಕ. ಆದರೆ ಈ ಸಲದ್ದಿದೆಯಲ್ಲ ವಿಶೇಷ. ಹೋಗುವಾಗ ಶಾಸಕರಾಗಿ ಒಳಗೋದ್ರು, ಹೊರಗಡೆ ಬರುವಾಗ ಶಾಸಕಾಂಗ ಪಕ್ಷದ ನಾಯಕನಾಗಿ ಹೊರಗೆ ಬಂದರು. ಅಭಿಮಾನಿಗಳ ಘೋಷಣೆ DK ಫುಲ್ ಸೌಂಡಲ್ಲಿ ಕೇಳಿಸ್ತಾರೆ. ವಾಟ್ ಅ ಜರ್ನಿ. ರಾಜಕಾರಣಿಗಳಿಗೆ ಅವರ ಇಡೀ ಪ್ರಯಾಣ ಕಣ್ಣು ಮುಂದೆ ಬಂದು ಹೋಗಿರುತ್ತೆ. ಆ ಮುಖ್ಯಮಂತ್ರಿ ಸ್ಥಾನದ ತನಕದ ಪ್ರಯಾಣ ಕಣ್ಣು ಮುಂದೆ ಬಂದು ಹೋಗಿರುತ್ತೆ. ಹೊರಗೆ ಬಂದರು. ಇಲ್ಲಿಂದ ಒಂದೇ ಕಾರ್ನಲ್ಲಿ DK ಶಿವಕುಮಾರು, ಸಿದ್ದರಾಮಯ್ಯ, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಒಂದೇ ಕಾರ್ನಲ್ಲಿ ಕೂತ್ಕೊಂಡು ಲೋಕಭವನಕ್ಕೆ ಬಂದರು. ವಿಧಾನಸೌಧದಿಂದ 2 ನಿಮಿಷದ ದಾರಿ ಅಷ್ಟೇ. ಹಿಂದೆ ಬೇರೆ ಬೇರೆ ಕಾರುಗಳಲ್ಲಿ ಹಿರಿಯ ಶಾಸಕರುಗಳೆಲ್ಲ ಇದ್ದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತು. ಹೋಗಿ ಅವರ ಕೈಗೆ ಶಾಸಕಾಂಗ ಪಕ್ಷದ ನಿರ್ಣಯದ ಕಾಪಿ ಕೊಟ್ಟರು. ನನ್ನನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ, ಸರ್ಕಾರ ರಚಿಸೋದಕ್ಕೆ ನನಗೆ ಹಕ್ಕಿದೆ, ಆಹ್ವಾನ ಮಾಡಿ ನನಗೆ ಪ್ರಮಾಣ ವಚನ ಬೋಧಿಸಿ ಅಂತಿರುತ್ತದು ಮನವಿ. ಅದನ್ನು ಕೊಟ್ಟರು ರಾಜ್ಯಪಾಲರಿಗೆ. ನೋಡಿ ಅಲ್ಲಿ ಇಡೀ ಹಿರಿಯ ಶಾಸಕರುಗಳು, ಇವರು ಯಾರೋ ಮಂತ್ರಿಗಳಲ್ಲ, ಈಗ ಕ್ಯಾಬಿನೆಟ್ ವಿಸರ್ಜನೆ ಆಗಿದೆ. ರಾಜ್ಯಪಾಲರು ಅಲ್ಲೇ ಬರೆದು ಸೈನ್ ಮಾಡಿ ಕೊಟ್ಬಿಟ್ರು. ಬುಧವಾರ 3ನೇ ತಾರೀಕು ಸಾಯಂಕಾಲ 4:05 ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನ ಬೋಧನೆ ಮಾಡ್ತೀವಿ ಅಂತ ಬರೆದು ಕೊಟ್ಟು ಆಹ್ವಾನ ಕೊಟ್ಬಿಟ್ರು. ಇದೆ ಆಹ್ವಾನದ ಕಾಪಿ ಇದು. DK ಶಿವಕುಮಾರ್ ಇದೊಂದು ಪತ್ರದೊಂದಿಗೆ ಲೋಕಭವನದಿಂದ ಹೊರಗೆ ಬಂದರು. ಮೊದಲೇ ಮಾತುಕತೆ ಆಗಿತ್ತು. ಅದು ಸಾಮಾನ್ಯವಾಗಿ ನಡೆಯುತ್ತೆ. ರಾಜ್ಯಪಾಲರು ಯಾವತ್ತು ಅವೈಲೇಬಲ್ ಇದ್ದಾರೆ, ದಿಲ್ಲಿಯಿಂದ ನಾಯಕರುಗಳು ಬರಬೇಕು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬರ್ತಾರೆ ಅಂತ ಅವರ ಅವೈಲೇಬಿಲಿಟಿ ಯಾವಾಗಿದೆ, ಅದರ ಜೊತೆಗೆ ಮುಹೂರ್ತವನ್ನು ನೋಡಬೇಕು.
ಒಳ್ಳೆಯ ಮುಹೂರ್ತ ಯಾವಾಗಿದೆ, ಅದೆಲ್ಲದರ ಆಧಾರದ ಮೇಲೆ ಮಾತಾಡಿಕೊಂಡು ಒಂದು ಟೈಮ್ ಫಿಕ್ಸ್ ಮಾಡಿರ್ತಾರೆ. ದಿಸ್ ಈಸ್ ಅ ಫಾರ್ಮ್ಯಾಲಿಟಿ ಅಷ್ಟೇ. ನೊಣವಿನಕೆರೆ ಅಜ್ಜಯ್ಯನ ಪರಮ ಭಕ್ತರಾಗಿರುವ DK ಶಿವಕುಮಾರ್ ಅವರು ಇವತ್ತು ಹೋದರು. ವಿಜಯನಗರದಲ್ಲಿ ಹೋಗಿ ಅಜ್ಜಯ್ಯನ ಪಾದುಕೆ ದರ್ಶನ ಮಾಡಿಕೊಂಡು ಬಂದರು. ನಾಗರಭಾವಿಯಲ್ಲಿ ಪಾದುಕೆ ಇದೆ. ನೊಣವಿನಕೆರೆಯಲ್ಲಿ ದೇವಸ್ಥಾನ ಇರೋದು, ಹೋಗಿದ್ದೀನಿ ನಾನಲ್ಲಿ, ಚೆನ್ನಾಗಿದೆ ದೇವಸ್ಥಾನ. ಇವತ್ತು 2 ಸಲ ಹೋದರು ನೋಡಿ. ಸಿದ್ದರಾಮಯ್ಯನವರಿಗೆ ಮೀಟಿಂಗ್ ಇದೆ, ನೀವು ದಿಲ್ಲಿಗೆ ಬರಬೇಕಾಗತ್ತೆ ಅಂತ KC ವೇಣುಗೋಪಾಲ್ ಫೋನ್ ಮಾಡಿದ್ರು ಅಂತ ಗೊತ್ತಾದ ತಕ್ಷಣವೇ ಹೋಗಿದ್ದರು DK ಶಿವಕುಮಾರ್ ಅವರು. ಆವಾಗಿನ್ನೂ DK ಶಿವಕುಮಾರ್ ಅವ್ರಿಗೆ ದಿಲ್ಲಿಗೆ ಬನ್ನಿ ಅಂತ ಹೇಳಿರಲಿಲ್ಲ. ನನ್ನ ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ ಅಂತಿದ್ರು ಅವಾಗ. ಅದಾದ ಮೇಲೆ ದಿಲ್ಲಿಯಿಂದ ಇವ್ರಿಗೂ ಫೋನ್ ಬಂದು ನೀವು ಬರಬೇಕಾಗತ್ತೆ ಅಂತ ಮತ್ತೊಮ್ಮೆ ಹೋದರು ನೊಣವಿನಕೆರೆ ಅಜ್ಜಯ್ಯನ ಪಾದುಕೆಯ ದರ್ಶನಕ್ಕೆ. ಇವತ್ತು 2 ಸಲ ಹೋಗಿದ್ದಾರೆ ಅವರು. ಆ ನೊಣವಿನಕೆರೆಯ ಗುರುಗಳೇ ಮುಹೂರ್ತ ತೆಗೆದು ಕೊಟ್ಟಿರೋದು ಇವರಿಗೆ. 3 ಡೇಟ್ ಕೊಟ್ಟಿದ್ರಂತವ್ರು. 1ನೇ ತಾರೀಕು ಸಾಯಂಕಾಲ ಗೋಧೂಳಿ ಲಗ್ನ ಪ್ರಮಾಣ ವಚನಕ್ಕೆ ಸೂಕ್ತವಾಗಿದೆ ಅಂದಿದ್ರಂತೆ. 3ನೇ ತಾರೀಖಿಂದು ಈಗ ಏನು ಫಿಕ್ಸ್ ಆಗಿರುವ ಮುಹೂರ್ತ ಇದೆಯಲ್ಲ, ಅದು DK ಶಿವಕುಮಾರ್ ಅವರ ಜಾತಕದ ಪ್ರಕಾರ ಸೆಟ್ ಆಗುತ್ತಂತೆ. ಇದು ಇವತ್ತಿಂದೇ ಫೋಟೋ. ಇದು ಆ ವಿಧಾನಸೌಧದ ಮೆಟ್ಟಿಲಿಗೆ ಹೊಸ್ತಿಲಿಗೆ ನಮಸ್ಕಾರ ಮಾಡಿ ಒಳಗಡೆ ಬಂದು ತಮ್ಮ ಕೊಠಡಿಗೆ ಹೋದ್ರಲ್ಲ, ಕೊಠಡಿಗೆ ಹೋದಾಗ ನಮಸ್ಕಾರ ಮಾಡಿದ್ದಿದ್ದು. ಎಲ್ಲ ಸುಸೂತ್ರವಾಗಿ ನಡೀಲಿ ದೇವ್ರೆ ಅಂತ. ಇವತ್ತು ಈಗ ಇಡಲಾಗಿರುವ ಮುಹೂರ್ತ 3ನೇ ತಾರೀಕಿಂದು ಇವರ ಜಾತಕದ ಪ್ರಕಾರ ಸೆಟ್ ಮಾಡಿರೋದಂತೆ. ಇನ್ನೊಂದು 5ನೇ ತಾರೀಕು ಕೊಟ್ಟಿದ್ದರು, ಶುಭ ಶುಕ್ರವಾರ, ಒಳ್ಳೆ ದಿನ ಅಂತ. DK ಶಿವಕುಮಾರ್ ಅವರಿಗೆ ಆಸೆ ಇದ್ದದ್ದು ವಿಧಾನಸೌಧದ ಮೆಟ್ಟಿಲ ಮೇಲೆ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ. ಆ ದೃಶ್ಯನೇ ಒಂಥರ ನೋಡ ಹಂಗಿರುತ್ತದು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಬೇಡ ಅಂತ ತೀರ್ಮಾನಿಸೋದಕ್ಕೆ 2 ಕಾರಣ. ಒಂದು, ಆ ಮೆಟ್ಟಿಲ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರೂ ಅವಧಿ ಪೂರ್ಣ ಮಾಡಿಲ್ಲ, ಅಲ್ಲಿ. ಇನ್ನೊಂದು, ನೊಣವಿನಕೆರೆ ಅಜ್ಜಯ್ಯನ ಸಲಹೆ. ದೊಡ್ಡ ಮಟ್ಟಿಗಿನ ಸಂಭ್ರಮಾಚರಣೆಗಳ ಬೇಡ, ಯೋಚನೆ ಮಾಡಿ ತೀರ್ಮಾನಿಸಿ, ಸಮಯ ಸಂದರ್ಭದ ತೀರ್ಮಾನ ನಿಮ್ಮ ಕೈಯಲ್ಲಿದೆ ಅಂತ ಸಲಹೆ ಬಂದಿದೆಯಂತೆ. ಆ ಕಾರಣಕ್ಕೆ ಈ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಒಂದು 300 ಚೇರ್ ಹಾಕ್ಬೋದಷ್ಟೇ. ಜನ ಸೇರೋಕ್ಕೆ ಅವಕಾಶ ಇದೆ, ದೊಡ್ಡದದು. ಎಷ್ಟು 20 ಎಕರೆನೇ ಇರಬೇಕು ಜಾಗ. ಜನ ಸೇರೋದಕ್ಕೆ ಅವಕಾಶ ಇದೆ. ಬಟ್ ವಿಧಾನಸೌಧದ ಮೆಟ್ಟಿಲ ಮೇಲೆ ಮಾಡಿದ ಹಾಗೆ ಅಥವಾ ಇನ್ಯಾವುದೋ ಸ್ಟೇಡಿಯಂನಲ್ಲಿ ಮಾಡಿದಷ್ಟು ಜನ ಸೇರಿಸೋದಕ್ಕಾಗೋದಿಲ್ಲ. ಸಿಂಪಲ್ ಆಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ DK ಶಿವಕುಮಾರ್ ಅವರು ತೀರ್ಮಾನ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.